ಲಕ್ಷ್ಮೇಶ್ವರ ಪಟ್ಟಣದ ಐತಿಹಾಸಿಕ ದೂದಾಪೀರಂ ದರ್ಗಾದಲ್ಲಿ 137ನೇ ವರ್ಷದ ಉರುಸ ಮಹೋತ್ಸವವು ಮಾರ್ಚ್ 31ರಿಂದ ಏಪ್ರಿಲ್ 5ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ. ಮಾರ್ಚ್ 31ರಂದು ರಾತ್ರಿ 9 ಗಂಟೆಗೆ ಸಂದಲ್ ಕಾರ್ಯಕ್ರಮಕ್ಕೆ ಚಾಲನೆ, ಏಪ್ರಿಲ್ 1ರಂದು ರಾತ್ರಿ 9 ಗಂಟೆಗೆ ಉರುಸ ಮುಬಾರಕ್ ಕಾರ್ಯಕ್ರಮ ನಡೆಯಲಿದ್ದು, ಏಪ್ರಿಲ್ 4ರಂದು ರಾತ್ರಿ 9 ಗಂಟೆಗೆ ವಾಜ್ ಬಯಾನ ಅಶ್ಮಿ ಮಿಯಾ ಅಶ್ರಫಿ ಅಲ್ ಜಿಲಾನಿ ಕಚೂಚ ಶರೀಫ ವಾಜ ಬಯಾನ ನಡೆಯಲಿದೆ. ಏಪ್ರಿಲ್ 5ರಂದು ರಾತ್ರಿ 9 ಗಂಟೆಗೆ ಭಾರತದ ಪ್ರಸಿದ್ಧ ಕವ್ವಾಲರ್ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಥಳೀಯರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಹ್ವಾನ ನೀಡಲಾಗಿದ್ದು, ಉತ್ಸವದ ಅಂಗವಾಗಿ ಭಕ್ತರಿಗೆ ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಸೇವಾ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿದೆ ಎಂದು ಸಾಹೇಬ ಜಾನಾ ಹವಲ್ದಾರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುಲೇಮಾನ್, ಕಣಕೆ ಉಪಾಧ್ಯಕ್ಷರಾದ ಇರ್ಫಾನ ಬೇಗ, ಮಿರ್ಜಾ ಸದಸ್ಯರಾದ ದಾದಾಫೀರಾ ಕರಡಗಿ, ಕಲಂದರ್ ಸೂರಣಗಿ, ನೂರ ಅಹಮದ ಸಿದ್ದಿ, ಫಹೀಮುಲ್ಲಾ ಪಲ್ಲಿ, ಸಾದಿಕಾ ಶಮಲೆವಾಲಾ, ಶಫಿಕಾ ಸಾಬಾ ಸಿದ್ದಾಪುರ, ಅಕ್ಬರ ಸೊರಣಗಿ, ಬಾಷಾ ಸಾಬಾ ಮುಳುಗುಂದ ಮತ್ತು ದಾದಾಫೀರಾ ಮಚ್ಚಾಲೆ, ಕ್ವಾಜಾ ಪೀರಾ ಜಮಖಂಡಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ದೂದಾಪೀರಂ ಉರುಸು ಮಹೋತ್ಸವವು ಸಹೋದರತ್ವ, ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೂದಾಪೀರಂ ಅವರ ದರ್ಶನಕ್ಕೆ ಪಾತ್ರರಾಗಬೇಕು ಎಂದು ದೂದಾಪೀರಂ ಕಮಿಟಿ ಮತ್ತು ಸರ್ವ ಸದಸ್ಯರು ಭಕ್ತರಲ್ಲಿ ಮನವಿ ಮಾಡಿದ್ದಾರೆ. ಗಾಳೆಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಜರುಗುವಂಥ ಈ ಒಂದು ಭಾವೈಕ್ಯತೆಯ ಕೇಂದ್ರವಾದ ಉರುಸಿನ ನಿಮಿತ್ತ ನಾವು ಈ ಬಾರಿ 4 ದಿವಸವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇ ದಿವಸ 31/3/2026ರಂದು ಮಂಗಳವಾರ ದಿವಸ ಗಂಧದ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಎಲ್ಲ ಭಕ್ತಾದಿಗಳು ಹಾಗೂ ಧರ್ಮಗುರುಗಳು ಹಾಗೂ ನಮ್ಮ ಕಮಿಟಿಯ ಹಾಗೂ ಊರಿನ ಪ್ರಮುಖರು ಎಲ್ಲರೂ ಸೇರಿ ಒಂದು ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಖಾದರ್ ಭಾಷಾ ಅಂದರೆ ನಮ್ಮ ಸರ್ಕಾರಿ ದವಾಖಾನೆ ಹತ್ರ ಇರುವಂಥ ಒಂದು ದರ್ಗಾಕ್ಕೆ ಹೋಗಿ ಅಲ್ಲೇ ದರ್ಶನ ಮಾಡ್ಕೊಂಡು ಬಂದು ಮರಳಿ ನಾವು ಮತ್ತಿಲ್ಲಿ ದರ್ಗಾಕ್ಕೆ ಬಂದು ಅಂದು ರಾತ್ರಿ 1 ಅಥವಾ 2 ಗಂಟೆವರೆಗೂ ನಾವು ಒಂದು ಗಂಧದ ಕಾರ್ಯಕ್ರಮವನ್ನು ಅವತ್ತು ನೆರವೇರಿಸ್ತೇವೆ. ಅದೇ ರೀತಿ ಮಾರನೇ ದಿವಸ ಅಂದರೆ 1/4/2026 ಬುಧವಾರ ದಿವಸ ಉರುಸಿನ ಕಾರ್ಯಕ್ರಮ. ಅಂದು ರಾತ್ರಿ 9 ಗಂಟೆಯಿಂದ ಬೃಹತ್ತಾದ ನಮ್ಮ ಬ್ಯಾಂಡ್ ಕಂಪ್ನಿಯೊಂದಿಗೆ ಇವತ್ತು ಈ ವರ್ಷ ನಾವು ಸೌನೂರು ರಬ್ಬಾನಿ ಬ್ಯಾಂಡ್ ಕಂಪ್ನಿ ಹಾಗೂ ಬೆಳಗಾವಿದ ಬ್ಯಾಂಡ್ ಕಂಪ್ನಿ ಈ ಸಲ ತಾಜ್ ಮಹಲ್ದೊಂದಿಗೆ ಮೆರವಣಿಗೆಯ ಮೂಲಕ ಪ್ರಮುಖ ಬೀದಿಯಲ್ಲಿ ಹಾದು ಬೆಳಿಗ್ಗೆ 6:30ರಿಂದ 7 ಗಂಟೆವರೆಗೂ ಬಂದು ಇಲ್ಲಿ ಗದ್ದಿಗೆ ಮೇಲೆ ಗಲೇಫನ್ನು ಹಾಕಿ ಅಂದು ಆ ಉರುಸಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಅದೇ ರೀತಿ ಮತ್ತು 2 ಮತ್ತು 3 ಇಲ್ಲೇ ಒಂದು ನಮ್ಗೆ ಆ ದಿವಸ ಯಾವುದೇ ಕಾರ್ಯಕ್ರಮ ಇರೋಂಗಿಲ್ಲ. ಮತ್ತು 4 ಮತ್ತು 4/2026 ಶನಿವಾರ ದಿವಸ ನಮ್ಮ ಒಂದು ज़ियारत के लिए आते हैं. इसमें आपका बहुत बड़ा रोल रहता है. मैं ख़ास करके पूरे मीडिया वालों को दरगाह की जानिब से, हमारे लक्ष्मेश्वर के मुसलमानों की जानिब से तमाम मीडिया वालों का शुक्रिया अदा करता हूँ. एक ऐसी अजीब हस्ती है हज़रत सैयद सुलेमान बादशाह उर्फ दूध नाना, हम सब लोगों के लिए एक रहमत बनकर लक्ष्मेश्वर की सरजमीन पे आए हैं. मैं समझता हूँ आज लक्ष्मेश्वर में अगर भाईचारा, प्यार, मोहब्बत अगर बची है तो एक दूध नाना के दरगाह की तरफ से और दूसरा हमारे सोमेश्वर देवस्थान की तरफ से, ये दोनों ऐसे